ಟೊರೊಂಟೋಲಿ ಹೊರಟಾಗೆ ಇದ್ದಿದ್ದು ಎನರ್ಜಿ ಇಲ್ಲ, ಇವಾಗ ಡ್ರಾಪ್ ಆಗಿದೆ. ಇವಾಗ ವಿಂಡೋ ಸೀಟಲ್ಲಿ ಕೂತಿದ್ದ ನೋಡ್ತೀನಿ ಅಂತ ಲೈಟಲ್ಲಿ ಕೂತು 5 ಮಿನಿಟ್ಸ್ಗೆ ಇದೆ. So finally, Rayanji is in Bengaluru. Yay! ಟೊರೊಂಟೊಯಿಂದ ನ್ಯೂ ಡೆಲ್ಲಿ ಹೋಗ್ತಾ ಇದೀವಲ್ವಾ, ಇವಾಗ ಹಾಫ್ ವೇ ಬಂದಿದ್ದೀವಿ. ಇಷ್ಟು ಆಗಿದೆ ಇವಾಗ ಟ್ರಾವೆಲ್ ಮಾಡಿ, ಒಂದು 6 hours ಆಯಿತು ನಾವು ಹೊರಟಲ್ವಾ. ಸೊ ಇಲ್ಲಿದ್ದೀವಿ ಇವಾಗ. ಇನ್ನು ವಾಟರ್ ಮೇಲಿದ್ವಿ ಇಷ್ಟೊತ್ತು, ಇವಾಗ ಆಲ್ಮೋಸ್ಟ್ ಮುಗೀತು ವಾಟರು. ನಾರ್ವೆ ಮೇಲೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಟೊರೊಂಟೊಯಿಂದ ಹೊರಟು ಕ್ಯೂಬೆಕ್ ಕ್ರಾಸ್ ಆಗಿ, ಅಲ್ಲಿಂದ ನ್ಯೂ ಫೌಂಡ್ಲ್ಯಾಂಡ್ ಲ್ಯಾಬ್ರಡಾರ್ ಅಂತ ಕ್ರಾಸ್ ಆಗಿ, ಆಮೇಲೆ ಫುಲ್ ವಾಟರ್ ಮೇಲಿದ್ವಿ ಒಂದು 3 hours. ಆಮೇಲೆ ಇವಾಗ ನೆಕ್ಸ್ಟು ಐಸ್ಲ್ಯಾಂಡ್ ಎಲ್ಲ ಕ್ರಾಸ್ ಮಾಡಿ ನೆಕ್ಸ್ಟ್ ನಾವು ಇಲ್ಲಿ ಲ್ಯಾಂಡ್ ಸಿಗ್ತಾ ಇರೋದು ನಮಗೆ ನಾರ್ವೆ, ಯುರೋಪ್ ಸಿಗ್ತಾ ಇದೆ. ಸೊ ಅಲ್ಲಿ ಬೆಳಿಗ್ಗೆ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಪಾಕಿಸ್ತಾನ ಮೇಲೆ ಹಿಂಗೆ ಬಂದು ನಾವು ಡೆಲ್ಲಿ ಬರ್ತೀವಿ ಅಲ್ವಾ. ಅಲ್ಲಿ ಎಲ್ಲಿದೆ ನ್ಯೂ ಡೆಲ್ಲಿ? ಇಲ್ಲಿದೆ. ಅದೇನದು ಲಂಚ್ ಆಯಿತು, ಇವಾಗ ನೈಟ್ 8:30 ಆಗಿದೆ. ಡಿನ್ನರ್ ಶೋ ಮಾಡಿದ್ದಾರೆ. ಮಧ್ಯಾಹ್ನ ಸ್ವೀಟಲ್ಲಿ ರಸಮಲಾಯಿ, ಇವಾಗ ಗುಲಾಬ್ ಜಾಮೂನ್ ಇದೆ ನನ್ನ ಫೇವ್ರೇಟು. ಆ್ಯಂಡ್ ರೈಸ್ ಈ ಥರ ಕೊಟ್ಟಿದ್ದಾರೆ, ಸ್ವಲ್ಪ ರೈಸು, ಒಂದು ಕರಿ, ಆಮೇಲೆ ಇದೇನೋ ಪ್ಯಾಟೀಸ್ ಇದೆ ಇಲ್ಲಿ. ಆ್ಯಂಡ್ ನಮ್ಮ ಗುಲಾಬ್ ಜಾಮೂನ್ ಜೊತೆಗೆ ಒಂದು ಯೋಗರ್ಟ್ ಕೊಟ್ಟಿರ್ತಾರೆ, ಫ್ಲೇವರ್ಡ್ ಯೋಗರ್ಟ್, ನೀರು, ಮತ್ತೊಂದು ಬ್ರೆಡ್ ಕೊಟ್ಟಿರ್ತಾರೆ. ಆ್ಯಂಡ್ ಒಂದು ಬಟರ್, ಸ್ವಲ್ಪ ಬಟರ್ ಬ್ರೆಡ್ಗೆ ಹಾಕ್ಕೊಡ್ತೀನಿ. ಸೊ ಇದು ನಮ್ಮ ಡಿನ್ನರ್. ಇದಾಗಿ ಇನ್ನು ಮಲಗಿದ್ದು ಹೊತ್ತಿಗೆ ಬೆಳಗ್ಗೆ ಆಗಿರುತ್ತೆ ಆ್ಯಕ್ಚುಲಿ. ಅಂದರೆ ನಮಗೆ ಕೆನಡಾ ಟೈಮ್ ಪ್ರಕಾರ ನೈಟ್ 8:30. ಬಟ್ ಇವಾಗ ನಾವು ಹೋಗ್ತಾ ಇರೋ ಕಂಟ್ರಿ ಸ್ವಲ್ಪ ಹೊತ್ತಲ್ಲಿ ಹೋಗ್ತಾ ಬೆಳಗ್ಗೆ ಆಗ್ತಾ ಬರುತ್ತೆ. ಇಂಡಿಯಾ ಹತ್ರ ಆಗ್ತಿದ್ದಕ್ಕೆ ಬೆಳಗ್ಗೆ ಆಗಿರುತ್ತೆ. ಸೊ ನಮಗೆ ಮಲಗೋ ಟೈಮ್ಗೆ ಬೆಳಗ್ಗೆ ಆಗಿರುತ್ತೆ ಇಲ್ಲಿ ಆಲ್ಮೋಸ್ಟ್. ಆದರೂ ಮಲಗೋದು ಅದೇ ಆ್ಯಕ್ಚುಲಿ ಏನಂದರೆ ಫ್ಲೈಟ್ ಹೊರಗಡೆಯಿಂದ ಒಂದು 2 hour 3 hour ಕೂತ್ಕೊಳ್ಳೋಕ್ಕೆ ಓಕೆ. ಇದು ಒಂದು 14 hour ನಮ್ಮದು ಇವಾಗ ಡೆಲ್ಲಿ ತನಕ, ಆಲ್ಮೋಸ್ಟ್ 14-15 hour ಕೂತ್ಕೊಳ್ಳೋದಂದರೆ ಬೋರ್ ಆಗಿ ಹೋಗುತ್ತೆ, ತಲೆ ಕೆಟ್ಟೋಗುತ್ತೆ. ಎನಿವೇಸ್ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲ. ರೇಂಜ್ ಎಲ್ಲಿದೆಯಾ? ಎಲ್ಲಿದೆಯಾ? ಅದೇ ಯಾವ ಸಿಟಿಗೆ ಬಂದಿದ್ಯಾ ಇವಾಗ ಅಂತ? ಡೆಲ್ಲಿ ಅಂದರೆ ಇಂಡಿಯಾ ಒಳಗಡೆ ಬಂದಿದ್ದೀವಿ ನಾವಲ್ಲ. ಎಸ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಸೊ ನಾವು ರೀಚ್ ಆಗಿದ್ದೀವಿ ಡೆಲ್ಲಿಗೆ. ಫೈನಲಿ ಇಂಡಿಯಾಗೆ ಕಾಲಿಟ್ಟಿದ್ದೀವಿ. ತುಂಬ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಅಲ್ಲದೆ. ಇನ್ನು ಇಲ್ಲಿ ಇದೆಲ್ಲ ಮತ್ತೆ ಸೆಕ್ಯೂರಿಟಿ ಚೆಕ್ ಆಗಿ ಇನ್ನು 4:30 ಇರೋದು ನಮ್ಗೆ ಮತ್ತೆ ಫ್ಲೈಟು. ಸೊ ಒಂದು ಸ್ವಲ್ಪ ಟೈಮ್ ಇದೆ, ಒಂದು 3 hours ಟೈಮ್ ಇದೆ. ಮಧ್ಯಾಹ್ನ ಆಗಿದೆ, ಹೊಟ್ಟೆಗೆ ಏನಾರು ಹಾಕಬೇಕಲ್ಲ. ಸದ್ಯಕ್ಕೆ ಸೀದಾ ಕಣ್ಣಿಗೆ ಬಿದ್ದಿದ್ದು ನಮ್ಗೆ ಇಲ್ಲಿ idli.com, ನಮ್ಮ ಸೌತ್ ಇಂಡಿಯನ್. ಇವಾಗ ಒಂದು ಇಡ್ಲಿನೂ ಹೆಂಗಿರುತ್ತೆ ಗೊತ್ತಿಲ್ಲ, ಸಾಂಬಾರೆಲ್ಲ ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಒಂದ್ಸರಿ ಅಂತ. ಮಧ್ಯಾಹ್ನದ ಊಟ ಒಂದು ಇವಾಗ ಪ್ರಾಪರಾಗಿ ತಿನ್ನಬೇಕು ಅಂತ ಬಂದಿದ್ದೀವಿ. ಕರಿ ಕಿಚನ್ ಆ್ಯಂಡ್ idli.com, ಡೆಲ್ಲಿ ಏರ್ಪೋರ್ಟ್ ಅಲ್ಲ ರೇಂಜ್. ಇಂಡಿಯಾ ಬಂದಮೇಲೆ ಫಸ್ಟು ಮಸಾಲೆ ದೋಸೆ ಅಲ್ಲ ರೇಂಜ್ ತಿಂತಾ ಇರೋ ಫಸ್ಟ್ ಮಸಾಲೆ ದೋಸೆ.
ಸದ್ಯಕ್ಕೆ ನಾವು ಡೆಲ್ಲಿ ಪೋರ್ಟಲ್ಲಿ ಇದ್ದೀವಿ. ನಾವು ಇಲ್ಲಿಂದ ಇನ್ನು ಬೆಂಗಳೂರು ಫ್ಲೈಟ್ ಹತ್ತಕ್ಕೆ ಕಾಯ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ನಮ್ಮದು ಇಮಿಗ್ರೇಷನ್ ಎಲ್ಲ ಇಲ್ಲೇ ಡೆಲ್ಲಿ ಏರ್ಪೋರ್ಟಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಇರಲಿಲ್ಲ, ಏನಿದ್ರೆ ಎಲ್ಲ ಬೆಂಗಳೂರಲ್ಲೇ ಇಮಿಗ್ರೇಷನ್ ಎಲ್ಲ ಅಂತ ಹೇಳಿದ್ದಾರೆ. ಸೊ 4:30ಗೆ ಫ್ಲೈಟ್ ಇದೆ, ಅಲ್ಲಿ ರೀಚ್ ಆಗೋದು 7:30 ಆಗುತ್ತೆ. ಅದಾಗಿ ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಲ್ಲರನ್ನ ನೋಡೋಕ್ಕೆ, ಫ್ಯಾಮಿಲಿನ ಮೀಟ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಟೊರೊಂಟೋಲಿ ಹೊರಟಾಗೆ ಇದ್ದಿದ್ದು ಎನರ್ಜಿ ಇಲ್ಲ, ಇವಾಗ ಡ್ರಾಪ್ ಆಗಿದೆ. ಮೇ ಬಿ ಬೆಂಗಳೂರಲ್ಲಿ ಟಚ್ ಡೌನ್ ಆಗಿದ ತಕ್ಷಣ ಎನರ್ಜಿ ವಾಪಸ್ ಬರ್ಬೋದೇನೋ. ಯಾಕಂತ ಹೇಳಿದ್ರೆ ಇವಾಗ ಇಲ್ಲಿ ಡೇ ಟೈಮ್ ಅಂತ ಹೇಳಿದ್ರೆ ನಮಗಲ್ಲಿ ಟೊರೊಂಟೋಲಿ ಇವಾಗ 5:15 ಆಗಿದೆ. ಇಲ್ಲಿ 3:15 ಅಂದರೆ ಅಲ್ಲಿ ಆಲ್ಮೋಸ್ಟ್ 5:15 ಆಯಿತು. ಸೊ ಹಾಗಾಗಿ ಫುಲ್ಲು ನಿದ್ದೆ ಮಾಡೋ ಟೈಮ್ ನಮ್ಮದಿದ್ದು. ಸೊ ಹಾಗಾಗಿ ಅದು ಜೆಟ್ಲಾಗಲ್ಲಿ ಒಂದು ಸ್ವಲ್ಪ ಅದೇ ಮೂಡಲ್ಲಿದೆ, ನಿದ್ದೆ ಕಣ್ಣೆಲ್ಲ ಉರಿತಾ ಇದೆ. ಸೊ ಹಾಗಾಗಿ ಎನರ್ಜಿ ಒಂದು ಸ್ವಲ್ಪ ಡೌನ್ ಇದೆ. ಬೇಬಿ ಬೆಂಗಳೂರಿದ್ದು ಗಾಳಿ ತಗೊಂಡಿದ ತಕ್ಷಣ ಫುಲ್ಲು ಸಮಾಧಾನ ಆಗ್ಬೋದು ಅನಿಸುತ್ತೆ ಅಲ್ಲ ಚಿನಿ? ರೇಯನ್ಸ್ ಅಂತೂ ಫುಲ್ ಸುಸ್ತಾಗಿ ಅವನು ಸ್ವಲ್ಪ ನಿದ್ದೆ ಮಾಡಿದ್ದ, ಬಟ್ ನಮಗೆ ನಿದ್ದೆನೇ ಬಂದಿಲ್ಲ ಫ್ಲೈಟಲ್ಲಿ. ವಿಂಡೋ ಸೀಟ್ ಸಿಕ್ತು, ಖುಷಿ ಆಯ್ತಾ? ನೋಡಿದ್ಯಾ ಟೇಕ್ ಆಫ್ ಆಗಿದ್ದು? ಚೆನ್ನಾಗಿತ್ತಲ್ಲ? ಇವಾಗ ಏನು ಕಾಣಿಸ್ತಾ ಇಲ್ಲ, ಬರೀ ಕ್ಲೌಡ್ ಇದೆ ಅಲ್ಲ. ಸೊ ಫೈನಲಿ ರೇಯಾನ್ ಶೀಸ್ ಇನ್ ಬೆಂಗಳೂರು. ನೈಟ್ ರಾತ್ರಿ 8 ಗಂಟೆ ಜಸ್ಟ್ ಲ್ಯಾಂಡ್ ಆದ್ವಿ. ಇವಾಗ ಎಲ್ಲ ಹೊರಗಡೆ ಕಸ್ಟಮ್ಸು, ಇಮಿಗ್ರೇಷನ್ಸ್ ಎಲ್ಲ ಇದೆ. ಆಮೇಲೆ ಬ್ಯಾಗ್ ತೊಗೊಳ್ಳೋದು, ಹೋಗೋದು ಹೊರಗಡೆ ಅಲ್ಲ ರೇಂಜ್? ಎಸ್. ಸಿಕ್ಕಲ್ಲ ರೇಂಜ್ ಎಲ್ಲ ಬ್ಯಾಗು? ಒಂದು ಬ್ಯಾಗ್ ಇನ್ನೂ ಬಂದಿಲ್ಲ. ವಿ ಆರ್ ವೇಟಿಂಗ್. ಅದಾ? ಓ ಅದೇ ಫೈನಲಿ ನಮ್ದೆಲ್ಲ ಬ್ಯಾಗ್ ಬಂತಲ್ಲ ಚಿನಿ? ಎಸ್. ಇನ್ನು ಹೋಗಿ ಅಜ್ಜಿನ ಮೀಟ್ ಮಾಡೋದಂತೆ ಬಾಕಿ. ಎಲ್ಲಿ ಬಂದೆ?